ವೀಕ್ಷಕರೇ ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ಭಾರತೀಯ ಚಿತ್ರರಂಗ ಕಂಡ ಸ್ವರ ಸಾಮ್ರಾಜ್ಞಿ ಆಶಾ ಭೋಸ್ಲೆ ಅವರು ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ನಿಧನರಾಗಿದ್ದಾರೆ. ಸುಮಾರು 20ಕ್ಕೂ ಭಾಷೆಗಳಲ್ಲಿ 12,000ಕ್ಕೂ ಅಧಿಕ ಗೀತೆಗಳಿಗೆ ಧ್ವನಿಯಾಗಿದ್ದ ಆಶಾ ಭೋಸ್ಲೆ ಹಲವು ಪ್ರಶಸ್ತಿ ಗೌರವಗಳಿಗೂ ಪಾತ್ರರಾಗಿದ್ದಾರೆ. ಅಂದಹಾಗೆ ಕನ್ನಡ ಚಿತ್ರರಂಗದೊಟ್ಟಿಗೂ ಆಶಾ ಭೋಸ್ಲೆ ಅವರಿಗೆ ನಂಟು ಇತ್ತು. ಕನ್ನಡದ 3 ಹಾಡುಗಳನ್ನು ಆಶಾ ಭೋಸ್ಲೆ ಅವರು ಹಾಡಿದ್ದಾರೆ. ಆ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 1967ರಲ್ಲಿ ತೆರೆ ಕಂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದ ಮೂಲಕ ಆಶಾ ಭೋಸ್ಲೆ ಅವರು ಕನ್ನಡಕ್ಕೆ ಗಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ರು. ವಿಶೇಷವೆಂದರೆ ಆಶಾ ಭೋಸ್ಲೆ ಅವರ ಸಹೋದರಿಯರಾದ ಲತಾ ಮಂಗೇಶ್ಕರ್ ಮತ್ತು ಉಷಾ ಮಂಗೇಶ್ಕರ್ ಅವರು ಕೂಡ ಈ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು. ಒಂದೇ ಚಿತ್ರದ ಹಾಡುಗಳನ್ನು 3 ಸಹೋದರಿಯರು ಹಾಡಿದ್ದು ವಿಶೇಷವಾಗಿತ್ತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದ ಯಾಕೋ ಏನೋ ಸೆರ್ಗಾಯ್ ನಿಲ್ಲವಲ್ದು ಹಾಡನ್ನು ಆಶಾ ಭೋಸ್ಲೆ ಹಾಡಿದ್ರು. ಆ ಮೂಲಕ ಕನ್ನಡಕ್ಕೆ ಅಧಿಕೃತವಾಗಿ ಗಾಯಕಿಯಾಗಿ ಎಂಟ್ರಿ ಕೊಟ್ಟಿದ್ರು. ಈ ಹಾಡಿಗೆ ಸಂಗೀತ ನೀಡಿದವರು ಲಕ್ಷ್ಮಣ್ ಬರಲೇಕರ್. ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ವಿಷ್ಣುವರ್ಧನ್ ಅಭಿನಯದ ದೂರದ ಬೆಟ್ಟ ಸಿನಿಮಾವು 1973ರಲ್ಲಿ ತೆರೆಕಂಡಿತ್ತು. ಈ ಸಿನಿಮಾದ ಸವಾಲು ಹಾಕಿ ಸೋಲಿಸಿ ಎಲ್ಲರ ಈ ಹಾಡನ್ನು ಆಶಾ ಭೋಸ್ಲೆ ಹಾಡಿದ್ರು. ಜಿ.ಕೆ. ವೆಂಕಟೇಶ್ವರ ಅವರು ಸಂಗೀತ ಸಂಯೋಜಿಸಿದ್ರು. ಈ ಹಾಡಿನ ನಂತರ ಸುಮಾರು ವರ್ಷಗಳ ತನಕ ಕನ್ನಡ ಚಿತ್ರರಂಗದತ್ತ ಆಶಾ ಮುಖ ಮಾಡಿರಲಿಲ್ಲ. ದೂರದ ಬೆಟ್ಟ ತೆರೆ ಕಂಡು 37 ವರ್ಷಗಳ ನಂತರ ಸ್ಯಾಂಡಲ್ವುಡ್ಗೆ ಆಶಾ ಭೋಸ್ಲೆ ಮರಳಿದ್ರು. ಅದಕ್ಕೆ ಕಾರಣವಾದ ಸಿನಿಮಾ ಮತ್ತೆ ಮುಂಗಾರು. ರಾಘವ ದ್ವಾರ್ಕಿ ನಿರ್ದೇಶಿಸಿದ್ದ ಈ ಸಿನಿಮಾದಲ್ಲಿ ಶ್ರೀನಗರ ಕಿಟ್ಟಿ, ರಚನಾ ಮಲ್ಹೋತ್ರಾ ಮುಖ್ಯ ಭೂಮಿಕೆಯಲ್ಲಿದ್ದರು. ಈ ಚಿತ್ರದ ಹೇಳದೆ ಕಾರಣ ಎಂಬ ಹಾಡನ್ನ ಆಶಾ ಭೋಸ್ಲೆ ಹಾಡಿದ್ರು. ಏಕಪೌಲ್ ರಾಜ್ ಸಂಗೀತ ನೀಡಿದ್ದ ಈ ಹಾಡು ಹಿಟ್ ಆಗಿತ್ತು. ನಿರ್ದೇಶಕ ರಾಘವ ದ್ವಾರ್ಕಿಯವರೇ ಈ ಹಾಡನ್ನ ಬರೆದಿದ್ರು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.